ಗುರುಗಳನ್ನ ಸಾಧಿಸಲ್ಲ. ಯಾವಾಗಲೂ ಗುರು ಅಂದ್ರೆ ಸಾಧಿಸಲ್ಲ. ಅವ್ರು ಹೋಗ್ಲಿ ಬಿಡ, ಮಕ್ಕಳು ಇದ್ದಂಗೆ ಶಿಷ್ಯಂದ್ರೆ ಹೋಗ್ಲು ಹೇಳ್ತೀನಿ. ಎಷ್ಟೊಬ್ಬರು ಹೆಣ್ಮಕ್ಳು ಇರ್ಬೋದು, ಗಂಡು ಮಕ್ಳು ಇರ್ಬೋದು, ಯಾರ್ಯಾರು ಗುರುಸ್ಥಾನ ಅಂದ್ರೆ ತಂದೆ ತಾಯಿಗಿಂತ ಇರತಕ್ಕಂಥ ದೊಡ್ಡ ಸ್ಥಾನ. ನಮ್ಮ ಎಂಥ ಪರ್ಸನಲ್ ಇದ್ದು ಶೇರ್ ಮಾಡ್ತಿರ್ತಾರೆ, ಎಂಥ ಪರ್ಸನಲ್ ಇರಲಿ ಹೇಳ್ತಿರ್ತಾರೆ. ಅಂದ್ರೆ ನಂಬಿಕೆ, ಇವರಿಗೆ ಹೇಳಿದ್ರೆ ಇವ್ರು ಯಾರ ಹತ್ರ ಹೇಳಲ್ಲ, ಇವ್ರನ್ನ ಒಳ್ಳೇದು ಮಾಡ್ತಾರೆ ಅಂತ ಗುರುಸ್ಥಾನ. ಆ ಗುರುಸ್ಥಾನಕ್ಕೆ ಎಷ್ಟು ಬೆಲೆ ಅಂದ್ರೆ ಯಾರು ಆ ಸ್ಥಾನನ ನಾವು ಕೊಡ್ಬೇಕು, ಅದರಲ್ಲಿ ಪೂರ್ಣವಾಗಿ ಅಂದ್ರೆ ಬದ್ಧವಾಗಿರ್ಬೇಕು. ಆ ಸ್ಥಾನ ತಂದೆ ತಾಯಿಗಿಂತ ದೊಡ್ಡ ಸ್ಥಾನ. ಆ ಸ್ಥಾನದಾಗ ಇದ್ಮೇಲೆ ನಾವು ಅದೇ ಥರ ನಡ್ಕೋಬೇಕು, ಅವ್ರು ಕೆಳಗಿರೋದು ಹಂಗೆ ನಡ್ಕೋಬೇಕು. ಅವಾಗ ಅದಕ್ಕೆ ಫಲ ಸಿಗ್ತದೆ. ನಾನಷ್ಟೇ ಹೇಳ್ತೀನಿ ಎದುರಿಗಿರೋದು ಕೇಳಲ್ಲ ಅಂದಾಗ ಆಗಲ್ಲ. ಈಗ ಹೇಳಿದ್ದೆ ನಾವು ಇಬ್ಬರದು ಹಂಗೆ ಲಾಸ್ ಆಗ್ತೈತೆ. ಲಾಸ್ ಆದಾಗ ನಾ ಏನು ಮಾಡಕ್ ಬರಲ್ಲ. ಸೊಮ್ಮೆ ನಿಮ್ ನಂಬಿ ಅವ್ರು ನನ್ನ ನಂಬಿರಿ, ನಾನೇನ್ ಮಾಡಕ್ ಹೋಗ್ಲಿ. ಈಗ ಹಿಂದೆ ಸ್ವಲ್ಪ 16 ಲಕ್ಷ ಕೊಟ್ಟಿದ್ದು, ನನಗೆ ಹೇಳಿದ ಕೊಟ್ಟಿದ್ರು, ಹೋಗ್ತು ನಾನು ಹೇಳಿದೆ ನೀವು ಕೇಳ್ಕೊಂಡಿದ್ರೆ ಕೊಡ್ಬೇಕಾಗಂತ. ಅಂದ್ರೆ ನಮ್ಮ ಜವಾಬ್ದಾರಿ ಅಂತ ನಾವು ಕೊಟ್ಟರೆ ಲಾಭ ಆಗ್ತೈತಿ, ಇಲ್ಲಿ ಕೊಟ್ಟರೆ ಲಾಸ್ ಆಗ್ತೈತಿ, ಯೋಚನೆ ಮಾಡಿ ಡಿಸಿಷನ್ ತಗೊಂತೀವಿ ಅಷ್ಟೇ. ಆಮೇಲೆ ಬಹಳ ಲೇಟ್ ಆದ ಎಲ್ಲರಿಗೂ ಇದೇ ತರ ಪ್ರೀತಿ ವಿಶ್ವಾಸ ಸದಾ ಇರಲಿ. ಆಮೇಲೆ ಈ ಸರಿ ಹಾಗೆ ಒಂದು ಹೇಳ್ತಿದ್ವಿ, ಈ ಸರಿ ನಮ್ಮ ದೊಡ್ಡದಕ್ಕೆ ಹಿಂಗೆ ಇನ್ನೂ ಜಾಸ್ತಿ ಜನ ಸೇರೋಣಂತೆ. ವಿಶೇಷ ರೀತಿ ಬೇರೆದಿಂದ ಏನೋ ಮಾಡ್ಬೇಕಂತ ಯೋಚನೆ ಮಾಡಿದ್ದೀವಿ. ಅದೆಲ್ಲ ಒಂಥರ ಡಿಸ್ಕಷನ್ ಮಾಡಿದ್ದೀವಿ. ಅದಕ್ಕೆ ಹೆಣ್ಮಕ್ಳು ಜಾಸ್ತಿ ಸಹಕಾರ ಬೇಕು, ವಾಲಂಟಿಯರ್ ಕೊಡ್ಬೇಕು. ನಾವಾಗ ಯಾರು ಕರೆಯಲ್ಲ ಇದಕ್ಕೆ, ಗಂಡ್ಮಕ್ಳಾಗಲಿ ಹೆಣ್ಮಕ್ಳಾಗಲಿ ವಾಲಂಟಿಯರ್ಸ್ ಬೇಕು ನಮ್ಗೆ. ಈಗ ಹೆಂಗಾಗ್ಬಿಡೋದು ಅಂದ್ರೆ, ಈಗ ಯಾರೋ ಒಬ್ರಿಗೆ ಹೇಳಿದ್ರೆ ಮಾಡ್ಕೊಂತಾರೆ ಕೂಡ, ಇವ್ರು ಮಾಡ್ಕೊಂಡ್ರೆ ನಮ್ಗೆ ಹಾಕ್ಬೇಕು ಅಂತಾರೆ. ಇದು ಯಾರ ಮನೆ ಕೆಲಸ ಅಲ್ಲ, ನನ್ನ ಪ್ರೀತಿಗೆ ಅಷ್ಟೇ. ನಿಮ್ಗೆ ಯಾರನ್ನೇ ಕಂಡ್ರೆ ಆಗ್ದಂಗಿರ್ತಿ ಆಗ್ದಂಗಿಲ್ಲ ಅದನ್ನ ಬೇಡ. ನನ್ ನೋಡ್ಬರಿ, ಇಲ್ಲ ನಮ್ಮ ಶಿವಪ್ಪ ನೋಡ್ಬರಿ. ಈಗ ಅವ್ರಿಗೆ ನಾನ್ ಬರಲ್ಲ, ಇವ್ರಿಗೆ ನಾನ್ ಬರಲ್ಲ, ಅವ್ರ ಕಂಡ್ರೆ ರಂಗಾಗಲ್ಲ ಅಂತ ದಯವಿಟ್ಟು ಇದು ನಮ್ ಬ್ಯಾಚ್ ಯಾಕೋ ಜಾಸ್ತಿ ಆಗ್ತಾ ಇದೆ. ನಂಗೆ ಯಾಕೋ ಇಷ್ಟ ಅನಿಸ್ತಾ ಇಲ್ಲ. ದಯವಿಟ್ಟು ಯಾರು ಭಾವಿಸ್ಬೋದು, ಹೆಣ್ಮಕ್ಳಿಗೆ ಗಂಡ್ಮಕ್ಳು ಇರಲಿ, ನಿಮ್ದು 1000 ಪರ್ಸನಲ್ ಇಲ್ಲ, ನಂಗೆ ಬೇಡ. ನನ್ನ ಜೊತೆ ನೀವು ಚೆನ್ನಾಗಿದ್ದೀರಿಲ್ಲ, ನಾನು ನಿಮ್ಗೆ ಯಾರಿಗೂ ಹೊಂದಿಲ್ಲಲ್ಲ. ಆ ಒಂದು ರೀತಿ ಇಟ್ಕೊಂಡು ನೆಕ್ಸ್ಟ್ ಏನೋ ಚೆನ್ನಾಗಿರೋ ಕಾರ್ಯಕ್ರಮ ಮಾಡ್ಬೇಕಂತ ಯೋಚನೆ ಮಾಡ್ತಿದ್ದೀವಿ. ಅದಕ್ಕೆ ಹೆಣ್ಮಕ್ಳದ ಎಲ್ಲರೂ ಸಹಕಾರ ಬೇಕು. ವಾಲಂಟಿಯರ್ಸ್ ಆಗಿ ನೀವೇ ಬರ್ಬೇಕು, ನಾನು ಯಾರಿಗೂ ಕರೆಯಲ್ಲ. ಆಮೇಲೆ ಯಾರಿಗೂ ನಾ ಜವಾಬ್ದಾರಿಯನ್ನು ಕೊಡಲ್ಲ. ನೀವೇ ವಾಲಂಟಿಯರ್ಸ್ ನಾ ಇದು ಮಾಡ್ತೀನಿ ಅಂತ ಹೇಳಿದ್ರೆ ನೀವು ನಾವು ಇಂಟರ್ಫಿಯರ್ ಆಗಲ್ಲ ಯಾರು. ಈ ಥರದ ಹೆಸರು ವಿಶೇಷವಾಗಿ ನಾವು ಮಾಡ್ಬೇಕಂತ ದೊಡ್ಡದಕ್ಕೆ ಅನ್ಕೊಂಡಿದ್ದೀವಿ. ನಿಮ್ದೆಲ್ಲ ಸಹಕಾರ ಬೇಕು. ಆಮೇಲೆ ನಮ್ದು ಗೊತ್ತಿಲ್ಲ ಭಾಳ ಸೀಟ್ ಮಾಡ್ತಿರ್ತೀನಿ, ಬೈತಿರ್ತೀನಿ ಅಂತಿರ್ತೀನಿ. ಯಾವುದು ಬೇಸಿಕ್ ಅಲ್ಲ, ಪ್ರೀತಿಗೆ ಅಂತಿರ್ತೀನಿ ಅಷ್ಟೇ. ಯಾರು ಮನಸ್ಸಿನಾಗ ಇಟ್ಕೋಬಾರ್ರಿ. ದೇವ್ರಿಗೆಲ್ಲ ಆಯುರ್ವೇದ ಕಾಪಾಡಲಿ, ಎಲ್ಲರೂ ಚೆನ್ನಾಗಿದ್ರಿ, ದೇವ್ರೆಲ್ಲರಿಗೂ ಒಳ್ಳೇದು ಮಾಡಿ ಅಂತ ಹಾರೈಸ್ತಾ, ನಮ್ದು ಈ ಸಣ್ಣ ಇದಕ್ಕೆ ನೀವೆಲ್ಲ ಎಷ್ಟೊಂದು ಪ್ರೀತಿ ಎಲ್ಲೆಲ್ಲಿಂದ ಬಂದಿರತಕ್ಕಂಥ ಎಲ್ಲ ಭಕ್ತರಿಗೂ ಮನಪೂರ್ವಕವಾಗಿ ಧನ್ಯವಾದಗಳು. ಆಮೇಲೆ ಇದೇ ಪ್ರೀತಿ ವಿಶ್ವಾಸ ಸದಾ ನಿಮ್ಮ ಹೀಗೆ ಇರಲಿ ಅಂತ ಬಯಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.